ಬೆಂಗಳೂರಿನಲ್ಲಿ 37ನೇ ದಿನಕ್ಕೆ ಕಾಲಿಟ್ಟಿದೆ ಫುಟ್ಪಾತ್ ತೆರವು ಕಾರ್ಯಾಚರಣೆ ಈಗಾಗಲೇ ಭರದಿಂದ ಸಾಗಿದೆ. ಇವತ್ತಿನ ದಿನ ಅಂದ್ರೆ ಕೆಆರ್ ಮಾರ್ಕೆಟ್ ಸುತ್ತಮುತ್ತ ಒತ್ತುವರಿ ಕಾರ್ಯಾಚರಣೆ ಆಗ್ತಾ ಇದೆ. ಕೆಆರ್ ಮಾರ್ಕೆಟ್ನ ಫ್ಲೈಓವರ್ ಕೆಳಗಿರುವಂತಹ ಅಂಗಡಿಗಳನ್ನ ಕಂಪ್ಲೀಟ್ ಆಗಿ ತೆರವು ಮಾಡಲಾಗ್ತಾ ಇದೆ. 3 ಜೆಸಿಬಿಗಳ ಮೂಲಕ ಅಂಗಡಿಗಳನ್ನ ತೆರವು ಕಾರ್ಯಾಚರಣೆ ಭರದಿಂದ ಸಾಗಿದ್ದು ಜಿಬಿಎ ಅಧಿಕಾರಿಗಳ ಸಮ್ಮುಖದಲ್ಲಿ ತೆರವು ಕಾರ್ಯ ನಡೀತಾ ಇದೆ. ಪೊಲೀಸ್ ಹಾಗೂ ಸ್ಥಳೀಯ ವ್ಯಾಪಾರಿಗಳ ನಡುವೆ ಮಾತಿನ ಚಕಮಕಿ ವಾಗ್ವಾದಗಳು ಕೂಡ ನಡೆದಿದೆ. ಕೆಆರ್ ಮಾರ್ಕೆಟ್ನ ಕೆಳಭಾಗದಲ್ಲಿ ಆಗ್ತಾ ಇರುವಂತಹ ಕಾರ್ಯಾಚರಣೆ ಇದು. ಕೆಆರ್ ಮಾರ್ಕೆಟ್ ಸುತ್ತಮುತ್ತ ಎಲ್ಲೆಲ್ಲಿ ಒತ್ತುವರಿ ಮಾಡಿಕೊಳ್ಳಲಾಗಿತ್ತು ಅಂಥದ್ದೆಲ್ಲವನ್ನ ಕಂಪ್ಲೀಟ್ ಆಗಿ ತೆರವು ಮಾಡಲಾಗ್ತಾ ಇದೆ. ಕೆಆರ್ ಮಾರ್ಕೆಟ್ ಫ್ಲೈಓವರ್ ಕೆಳಗಿರುವಂತಹ ಅಂಗಡಿಗಳನ್ನು ಕೂಡ ತೆರವು ಮಾಡಿದ್ದಾರೆ. ಇದೇ ಸಂದರ್ಭದಲ್ಲಿ 3 ಜೆಸಿಬಿಗಳು ಅಖಾಡಕ್ಕಿಳಿದವು. ಜೆಸಿಬಿಗಳ ಅಖಾಡಕ್ಕಿಳಿದು ತೆರವು ಕಾರ್ಯಾಚರಣೆ ಆಗ್ತಾ ಇದ್ದಂತೆ ಅಲ್ಲಿದ್ದಂತಹ ಸ್ಥಳೀಯರು ಹಾಗೆ ವ್ಯಾಪಾರಿಗಳು ಪೊಲೀಸ್ ನಡುವೆ ಮಾತಿನ ವಾಗ್ವಾದ ನಡೆದಿದೆ. ನಮ್ಮ ಪ್ರತಿನಿಧಿ ಅರುಣ್ ಸ್ಥಳದಿಂದ ವರದಿಯನ್ನು ಕೊಟ್ಟಿದ್ದಾರೆ ನೋಡಿ. ಬೆಂಗಳೂರಿನಲ್ಲಿ ಫುಟ್ಪಾತ್ ತೆರವು ಕಾರ್ಯಾಚರಣೆ 37ನೇ ದಿನಕ್ಕೆ ಕಾಲಿಟ್ಟಿರುವಂಥದ್ದು. ಅದರಲ್ಲೂ ಕೆಆರ್ ಮಾರ್ಕೆಟ್ನ ಸುತ್ತಮುತ್ತಲೂ ಈಗಾಗಲೇ ತೆರವು ಕಾರ್ಯಾಚರಣೆ ಭರದಿಂದ ಸಾಗಿರುವಂಥದ್ದು. ಈಗಾಗಲೇ ಏನು ಮೇಲ್ಸೇತುವೆ ಅಂದರೆ ಕೆಆರ್ ಮಾರ್ಕೆಟ್ನ ಮೇಲ್ಸೇತುವೆಯಲ್ಲಿ ಇದ್ದಂತಹ ಕೆಳಭಾಗದಲ್ಲಿ ಒತ್ತುವರಿದಾರರಿಗೆ ಬಿಸಿ ಮುಟ್ಟಿಸುವಂತಹ ಕೆಲಸ ಇಲ್ಲಿಯ ಪೊಲೀಸ್ ಇಲಾಖೆ ಮತ್ತು ಜಿಬಿಎ ಕಡೆಯಿಂದ ಆಗ್ತಿರುವಂಥದ್ದು. ಈಗಾಗಲೇ 3 ಜೆಸಿಬಿಗಳೊಂದಿಗೆ ಕಾರ್ಯಾಚರಣೆ ಒತ್ತುವರಿ ನಡೀತಿರುವಂಥದ್ದು. ಈಗಾಗಲೇ ಕಳೆದ 2 ದಿನಗಳ ಮುಂಚಿತವಾಗಿಯೇ ಸ್ವಯಂ ಪ್ರೇರಿತವಾಗಿ ಇಲ್ಲಿರುವಂತಹ ಜಾಗವನ್ನು ಎತ್ತಬೇಕು ಅಂತೇಳಿ ಇದಕ್ಕೆ ಸಂಬಂಧಪಟ್ಟಂತಹ ಬೀದಿ ಬದಿ ವ್ಯಾಪಾರಿಗಳಿಗೆ ಹೇಳಿದ್ರು. ಆದರೂ ಸಹ ಇನ್ನು ಯಾರು ಎಚ್ಚೆತ್ತುಕೊಳ್ಳದ ಪರಿಣಾಮ ಇಂದು ಜೆಸಿಬಿಗಳ ಮುಖಾಂತರವಾಗಿ ಇದನ್ನು ತೆರವು ಮಾಡುವಂತಹ ಕೆಲಸ ಮಾಡ್ತಿರುವಂಥದ್ದು. ಸದ್ಯ ದೃಶ್ಯಾವಳಿಗಳಲ್ಲೂ ಸಹ ನೋಡ್ತಾ ಇರ್ಬೋದು. ಈಗಾಗಲೇ 10 ಗಂಟೆಯಿಂದಲೂ ಸಹ ಈ ತೆರವು ಕಾರ್ಯಾಚರಣೆ ನಡೀತಿರುವಂಥದ್ದು. ಈಗಾಗಲೇ 20ಕ್ಕಿಂತ ಹೆಚ್ಚು ಅಂಗಡಿಗಳು ಅಂದರೆ ಮೇಲ್ಸೇತುವೆಯ ಕೆಳಭಾಗದಲ್ಲಿರುವಂತಹ ಅಂಗಡಿಗಳು ಏನಿದ್ವು ಅದನ್ನು ತೆರವು ಮಾಡುವಂತಹ ಕೆಲಸ ಮಾಡ್ತಿರುವಂಥದ್ದು. ಈಗಾಗಲೇ ಬೀದಿ ಬದಿ ವ್ಯಾಪಾರಿಗಳು ಮತ್ತು ಪೊಲೀಸರ ನಡುವೆ ಮಾತಿನ ಚಕಮಕಿಯೂ ಸಹ ನಡೀತು. ಯಾಕಂದ್ರೆ ಯಾವುದೇ ರೀತಿಯಾದಂತಹ ನೋಟಿಸ್ ಕೊಡದೆ ಇದನ್ನು ತೆರವು ಮಾಡ್ತಿದ್ದೀರಾ ಅಂತೇಳಿ ಒಂದು ಕಡೆ ಆರೋಪವನ್ನು ಸಹ ಇಲ್ಲಿಯ ಬೀದಿ ಬದಿ ವ್ಯಾಪಾರಿಗಳು ಮಾಡ್ತಿರುವಂಥದ್ದು. ಆದರೆ ಇದ್ಯಾವುದನ್ನು ಲೆಕ್ಕಿಸದೆ ಈಗಾಗಲೇ ಸಚಿವರ ಸೂಚನೆ ಮತ್ತೊಂದು ಭಾಗದಲ್ಲಿ ಕೋರ್ಟ್ನ ಸೂಚನೆ ಬೆನ್ನಲ್ಲೇ ಇದನ್ನು ತೆರವು ಮಾಡುವಂತಹ ಕೆಲಸ ಇಲ್ಲಿಯ ಜಿಬಿಎ ಅಧಿಕಾರಿಗಳು ಮಾಡ್ತಿರುವಂಥದ್ದು. ಮತ್ತೊಂದು ಭಾಗದಲ್ಲೂ ಸಹ ನೋಡ್ತಾ ಇರ್ಬೋದು. ಈಗಾಗಲೇ 130ಕ್ಕಿಂತ ಹೆಚ್ಚು ಮಳಿಗೆಗಳನ್ನು ಸಹ ತೆರವು ಮಾಡಲಿಕ್ಕೆ ಈಗಾಗಲೇ ಜಿಬಿಎ ಅಧಿಕಾರಿಗಳು ಸಿದ್ಧತೆ ನಡೆಸ್ತಿರುವಂಥದ್ದು. ಯಾಕೆಂದ್ರೆ ಇದು ಸಹ ಪಾದಾಚಾರಿಗಳು ಓಡಾಡುವಂತಹ ಜಾಗದಲ್ಲಿ ಇರುವಂಥದ್ದು. ಇದಕ್ಕೂ ಸಹ ಕಳೆದ 3 ದಿನಗಳ ಮುಂಚಿತವಾಗಿಯೂ ಸಹ ದಂಡ ನೀಡುವ ಮುಖಾಂತರವಾಗಿ ಇಲ್ಲಿಯ ಏನು ಅಂಗಡಿ ಇರ್ತಾರೆ ಅವ್ರಿಗೆ ಸಹ ಹೇಳಿರುವಂಥದ್ದು, ಸೂಚನೆಯೂ ಸಹ ಕೊಟ್ಟಿರುವಂಥದ್ದು. ಆದರೆ ಇದುವರೆಗೂ ಅವರು ತೆರವು ಮಾಡಿಲ್ಲ. ಅದಕ್ಕಾಗಿ ಖುದ್ದಾಗಿ ನಾವೇ ಇದೀಗ 3 ಜೆಸಿಬಿಗಳೊಂದಿಗೆ ಇದನ್ನು ತೆರವು ಮಾಡ್ತೀವಿ ಅಂತೇಳಿ ಹೇಳಿರುವಂಥದ್ದು. ಸದ್ಯ ನೋಡ್ತಾ ಇರ್ಬೋದು. ಈಗಾಗಲೇ ಏನು ಅಂಗಡಿಗಳು ಸಂಪೂರ್ಣವಾಗಿ ಒತ್ತುವರಿ ಅಂದರೆ ಪಾದಾಚಾರಿಗಳು ಓಡಾಡುವಂತಹ ಜಾಗದ 30 ಮೀಟರ್ ಮುಂದೆ ಬಂದಿರೋ ಕಾರಣದಿಂದಾಗಿ ಇದನ್ನು ತೆರವು ಮಾಡಲಿಕ್ಕೆ ಮುಂದಾಗ್ತಿರೋದು. ಮತ್ತೊಂದು ಭಾಗದಲ್ಲಿ ಇದಕ್ಕೆ ಯಾವುದೇ ರೀತಿಯಾದಂತಹ ಅಹಿತಕರ ಘಟನೆ ಆಗಬಾರ್ದು ಅಂತೇಳಿ ಪೊಲೀಸರು ಸಹ 100 ಮಂದಿ ಇಲ್ಲಿರುವಂಥದ್ದು. ಯಾಕಂದ್ರೆ ಕೇಂದ್ರ ನಗರ ಪಾಲಿಕೆಯಲ್ಲಿ ಈಗಾಗಲೇ ಒಂದು ಅಹಿತಕರ ಘಟನೆ ಆಗಿತ್ತು. ಅದರಲ್ಲೂ ಶಿವಾಜಿನಗರ ಕ್ಷೇತ್ರದಲ್ಲಿ ಒಂದು ಅಧಿಕಾರಿಗಳ ಮೇಲೆ ಹಲ್ಲೆಯನ್ನು ಮಾಡಿದ್ರು. ಈ ರೀತಿಯಾಗಿ ಯಾವುದೇ ಅಹಿತಕರ ಘಟನೆ ಆಗಬಾರ್ದು ಅಂತೇಳಿ ಖುದ್ದು ಪೊಲೀಸರು ಸಹ ಜಿಬಿಎ ಅಧಿಕಾರಿಗಳಿಗೆ ಸಾಥನ್ನು ನೀಡ್ತಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಬಾಲಾಜಿ ಜೊತೆ ಅರುಣ್ ಕುಮಾರ್, TV9 ಬೆಂಗಳೂರು. ಇತ್ತ ವಿಕ್ಟೋರಿಯಾ ಆಸ್ಪತ್ರೆ ಬಳಿಯೂ ಅಂಗಡಿಗಳ ತೆರವು ಕಾರ್ಯಾಚರಣೆ ಭರದಿಂದ ಸಾಗಿದೆ. ಪಾಲಿಕೆ ಜಾಗದಲ್ಲಿ ನಿರ್ಮಿಸಿದಂತಹ ಕಟ್ಟಡಗಳು ಹಾಗೆ ಅಂಗಡಿಗಳನ್ನ ತೆರವು ಮಾಡಲಾಗ್ತಾ ಇದೆ. 130 ಅಂಗಡಿಗಳನ್ನ ತೆರವು ಮಾಡೋದಕ್ಕೆ ಈಗ ಪಾಲಿಕೆ ಮುಂದಾಗಿದೆ. ವಿಕ್ಟೋರಿಯಾ ಆಸ್ಪತ್ರೆಯ ಬಳಿಯೂ ಕೂಡ ಅಂಗಡಿಗಳ ತೆರವು ಕಾರ್ಯಾಚರಣೆ ನಡೀತಾ ಇದೆ. ಗಮನಿಸ್ತಾ ಇರಬಹುದು ದೃಶ್ಯಗಳಲ್ಲೂ ಕೂಡ ಜೆಸಿಬಿಗಳು ಯಾವ ರೀತಿ ಅಖಾಡಕ್ಕಿಳಿದು ಘರ್ಜಿಸ್ತಾ ಇದೆ ಅಂತ. ಬರೋಬ್ಬರಿ 130 ಅಂಗಡಿಗಳನ್ನ ಅಲ್ಲಿ ಇರಿಸಲಾಗಿತ್ತು. ಆ 130 ಅಂಗಡಿಗಳನ್ನು ಕೂಡ ಈಗ ಪಾಲಿಕೆ ತೆರವು ಮಾಡ್ತಾ ಇದೆ. ಒಂದು ಕಡೆ ಅಲ್ಲಿದ್ದಂತಹ ವ್ಯಾಪಾರಸ್ಥರು ಕಣ್ಣೀರಿಡುತ್ತಿದ್ದಾರೆ. ಮುಂದೇನು ಗತಿ ನಮ್ಮದು ಅಂತ, ಇದಕ್ಕೇನಾದ್ರು ಆಲ್ಟರ್ನೇಟಿವ್ ಮೆಥಡ್ ಏನಾದರೂ ಮಾಡಿಕೊಡ್ತಾರಾ, ಬೇರೆ ಕಡೆ ನಾವೇನಾದರೂ ಅಂಗಡಿಗಳನ್ನು ಇಡಬಹುದಾ ಅನ್ನೋ ನಿಟ್ಟಿನಲ್ಲಿ ಪಾಪ ಕಣ್ಣೀರು ಸುರಿಸುತ್ತಿದ್ದಾರೆ. ಹೇಳಿದ್ರಂತೆ 15 ದಿನ ನೋಟಿಸ್ ಕೊಡ್ಬೇಕಾಗಿತ್ತು ಸರ್. ನೋಟಿಸು ಕೊಟ್ಟಿಲ್ಲ. ಸೋಮವಾರ ಬಂದು ಹೊಡೆದಾಕ್ತೀನಿ ಅಂದ್ರು. ನೋಟಿಸು ಕೊಟ್ಟಿಲ್ಲ, ಏನು ಕೊಟ್ಟಿಲ್ಲ. ದಯವಿಟ್ಟು ಜಿಪಿ ಮಿನಿಸ್ಟ್ರುಗಳು ಯಾರೇ ಇರಲಿ ಇದೆಲ್ಲ ತಾತ ಮುತ್ತಾತ ದಿವಸ ಇರೋದು 40, 60, 60, 70 ವರ್ಷದ ದಿವಸ ಡಾಕ್ಯುಮೆಂಟ್ಗಳಿದೆ. ಹೈಕೋರ್ಟ್, ಸುಪ್ರೀಂ ಕೋರ್ಟ್ ಇದೆ. 92ರಲ್ಲಿ ಸುಪ್ರೀಂ ಕೋರ್ಟ್ ಆರ್ಡರ್ ಕೊಟ್ಟಿದ್ದಾರೆ. ಎಲ್ಲೇ ಹೊಡೆದಾಕ್ಬೇಕಂದ್ರೆ ಫಸ್ಟ್ ಅಂಗಡಿಗಳು ಕೊಡಬೇಕು. ಫಸ್ಟ್ ಅಂಗಡಿಗಳು ಕೊಟ್ಟು ಆಮೇಲೆ ಹೊಡೆದಾಕ್ಬೇಕಂತ ಆರ್ಡರ್ ಇರೋದು. ಫಸ್ಟ್ ಅಂಗಡಿಗಳು ಕೊಡ್ಲಿ ಸರ್, ನಾವು ಬಿಟ್ಕೊಡಕ್ಕೆ ಎಲ್ಲಾರು ರೆಡಿ ಇದೀವಿ. ಇವ್ರಿಗೆ ಅಂಗಡಿಗಳು ಮಾರ್ಕೆಟ್ ಸರ್ವೆಂಡಿಂಗ್ 1.5 ಕಿಲೋಮೀಟರ್ 2 ಕಿಲೋಮೀಟರ್ ಅಂತ ಕೊಡ್ತೀನಿ ಅಂತ ಆರ್ಡರ್ ಕೊಟ್ಟ 92ರಲ್ಲಿ. ಸುಪ್ರೀಂ ಕೋರ್ಟ್
ಹೇಳಿ ಜಬೀವುಲ್ಲಾ ಸರ್ ಅದೇ ಏನ್ 5 ಜನ ತಪ್ಪು ಮಾಡಿದೆ, ಎಲ್ಲರಿಗೂ ಯಾಕೆ ಸೇರಿಸಿದೆ ಅವರು? 5 ಜನ ತಪ್ಪು ಮಾಡಿದೆ ಅವರು. ಇಲ್ಲಿಗಲ್ ಲೈಸೆನ್ಸ್ ಇದು ಮಾಡಿದೆ, ನಮ್ಗೆ 5 ಜನಗೆ ಯಾಕೆ ಇದು ಮಾಡಿದೆ? ಹಾಳು ಮಾಡಿ ಯಾಕೆ ಇದು ಎಲ್ಲ ಹಠ ಮಾಡ್ಕೊಂಡು ಮಾಡಿದೆ ಇದೆ ಎಲ್ಲ. ಏನ್ ಯಾರು ಒಬ್ರು ತಪ್ಪು ಮಾಡಿದೆ ಎಲ್ಲರ ಮೇಲೆ. ಸ್ಥಳದಿಂದ ನಮ್ಮ ಪ್ರತಿನಿಧಿ ಅರುಣ್ ಕುಮಾರ್ ಪ್ರತ್ಯಕ್ಷ ವರದಿಯನ್ನು ಕೊಟ್ಟಿದ್ದಾರೆ, ನೋಡೋಣ. ವಿಕ್ಟೋರಿಯಾ ಆಸ್ಪತ್ರೆಗೆ ಒತ್ತಿರಿಸಿಕೊಂಡಂತಹ ತೆರವು ಕಾರ್ಯಾಚರಣೆ ಇದೀಗ ಮಾಡ್ತಿರುವಂಥದ್ದು. ಸದ್ಯ ದೃಶ್ಯಾವಳಿಗಳಲ್ಲೂ ಸಹ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಈಗಾಗಲೇ ವಿಕ್ಟೋರಿಯಾ ಆಸ್ಪತ್ರೆಯ ಗೋಡೆಗೆ ಅನೇಕ ಅಂದರೆ ಅಂಗಡಿ ಮಳಿಗೆಗಳು ತಲೆ ಎತ್ತಿ ನಿಂತಿದ್ವು. ಅದನ್ನು ಈಗಾಗಲೇ ತೆರವು ಮಾಡುವಂತಹ ಕೆಲಸ ಇಲ್ಲಿ ನಡೀತಿರುವಂಥದ್ದು. ಸದ್ಯ ದೃಶ್ಯಾವಳಿಗಳಲ್ಲೂ ಸಹ ನಾನು ನಿಮಗೆ ತೋರಿಸ್ತಾ ಹೋಗ್ತಾ ಇದ್ದೀನಿ. ಈಗಾಗಲೇ JCP ಮುಖಾಂತರವಾಗಿ ಇಲ್ಲಿಯ GBA ಅಧಿಕಾರಿಗಳು ಮತ್ತು ಪೊಲೀಸ್ ಇಲಾಖೆಯ ಸಮನ್ವಯದಿಂದ ಕಾರ್ಯಾಚರಣೆ ನಡೀತಿರುವಂಥದ್ದು. ಸದ್ಯ ದೃಶ್ಯಾವಳಿಗಳಲ್ಲೂ ಸಹ ನೋಡ್ತಾ ಇರ್ಬೋದು. ಈಗಾಗಲೇ ಸರಿಸುಮಾರು 130ಕ್ಕಿಂತ ಹೆಚ್ಚು ಮಳಿಗೆಗಳು ಇದೇ ವಿಕ್ಟೋರಿಯಾ ಆಸ್ಪತ್ರೆಯ ಗೋಡೆ ಸುತ್ತಮುತ್ತಲೂ ಇರುವಂಥದ್ದು. ಮುಂಚಿತವಾಗಿಯೇ ಇದನ್ನು ತೆರವು ಮಾಡಿ ಅಂತಲೂ ಸಹ ಪ್ರತ್ಯೇಕವಾಗಿ GBA ಅಧಿಕಾರಿಗಳು ಎಲ್ಲ ಇಲ್ಲಿದ್ದಂಥ ಬೀದಿ ವ್ಯಾಪಾರಿಗಳ ಬಳಿ ಮನವಿಯನ್ನು ಸಹ ಮಾಡಿದ್ರು. ಆದರೂ ಸಹ ಇನ್ನೂ ಎಚ್ಚೆತ್ತುಕೊಳ್ಳದ ಬೀದಿ ಬದಿ ವ್ಯಾಪಾರಿಗಳ ಅಂಗಡಿಗಳ ಮಳಿಗೆಗಳೇನಿದೆ ಅದನ್ನು ಸಂಪೂರ್ಣವಾಗಿ ತೆರವು ಮಾಡುವಂತಹ ಕೆಲಸ ಆಗ್ತಿರುವಂಥದ್ದು. ಸದ್ಯ ದೃಶ್ಯಾವಳಿಗಳಲ್ಲೂ ಸಹ ನೀವು ನೋಡ್ತಾ ಇರ್ಬೋದು. ಈಗಾಗಲೇ ಏನು ವಿಕ್ಟೋರಿಯಾ ಆಸ್ಪತ್ರೆಯ ಗೋಡೆಗೆ ಒತ್ತರಿಸಿಕೊಂಡಿರುವಂತಹ ಏನು ಅಂಗಡಿ ಏನಿದೆ ಅದನ್ನು ತೆರವು ಮಾಡುವಂತಹ ಕೆಲಸ ಮಾಡ್ತಿದ್ರು. ಯಾಕೆಂದ್ರೆ ಇದು ಮುಖ್ಯವಾಗಿ ಪಾದಚಾರಿಗಳಿಗೆ ಓಡಾಡಲಿಕ್ಕೆ ಅಂತೇಳಿ ಇರುವಂತಹ ಜಾಗ. ಈ ಜಾಗದಲ್ಲಿ ಒತ್ತುವರಿಯನ್ನು ಮಾಡಿಕೊಂಡು ವ್ಯಾಪಾರವನ್ನು ಮಾಡ್ತಿದ್ರು. ಅದಕ್ಕಾಗಿ ಇದನ್ನು ತೆರವು ಮಾಡುವಂತಹ ಕೆಲಸ ಈಗಾಗಲೇ 4 JCPಗಳ ಮುಖಾಂತರವಾಗಿ ನಡೀತಿರುವಂಥದ್ದು. ಸದ್ಯ ದೃಶ್ಯಾವಳಿಗಳಲ್ಲೂ ಸಹ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಈಗಾಗಲೇ ಪೊಲೀಸರು ಸಹ ನೂರಾರು ಮಂದಿ ಅಂದರೆ ಅಹಿತಕರ ಘಟನೆ ಆಗದ ರೀತಿಯಲ್ಲಿ ಇಲ್ಲಿ ಪೊಲೀಸರು ಸಹ ಬಂದೋಬಸ್ತನ್ನು ನೀಡ್ತಿರುವಂಥದ್ದು. ಈಗಾಗಲೇ ಶಿವಾಜಿನಗರದಲ್ಲಿ ಒಂದಿಷ್ಟು ಸೂಕ್ಷ್ಮ ಪ್ರದೇಶ ಆದ ಕಾರಣ ಗಲಾಟೆ ಆಗಿತ್ತು. ಅದೇ ರೀತಿಯಾಗಿ KR ಮಾರ್ಕೆಟು ಸಹ ಸೂಕ್ಷ್ಮ ಪ್ರದೇಶ. ಇದರ ಬೆನ್ನಲ್ಲೇ ಇಲ್ಲೂ ಸಹ ಒತ್ತುವರಿ ಕಾರ್ಯಾಚರಣೆ ಮಾಡ್ತಿರುವಂಥದ್ದು. ಇಲ್ಲೂ ಸಹ ಪೊಲೀಸರ ಏನು ಸಮ್ಮುಖದಲ್ಲಿ ಈ ಕಾರ್ಯಾಚರಣೆ ನಡೀತಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಬಾಲಾಜಿ ಜೊತೆ ಅರುಣ್ ಕುಮಾರ್, TV9 ಬೆಂಗಳೂರು. ಇದು ವಿಕ್ಟೋರಿಯಾ ಆಸ್ಪತ್ರೆ ಬಳಿ ಇರುವಂತಹ ಅಂಗಡಿಗಳ ತೆರವು ಕಾರ್ಯಾಚರಣೆ ಮಾಡ್ತಾ ಇರುವಂತಹ ದೃಶ್ಯಗಳು. ಅಲ್ಲಿರುವಂತಹ ಸ್ಥಳೀಯರು, ವ್ಯಾಪಾರಸ್ಥರು ಪೊಲೀಸರೊಂದಿಗೆ ವಾಗ್ವಾದಗಳನ್ನು ನಡೆಸಿದ್ದಾರೆ. ಹಲವು ವರ್ಷಗಳಿಂದ ನಮ್ಮ ಮುತ್ತಾತನ ಕಾಲದಿಂದ ಇಲ್ಲಿ ಅಂಗಡಿಯನ್ನು ಇಟ್ಕೊಂಡು ಬಂದಿದ್ದೀವಿ. ಸುಪ್ರೀಂ ಕೋರ್ಟ್ ಕೂಡ ಸೂಚನೆ ಕೊಟ್ಟಿದೆ. ನಮ್ಗೇನಾದ್ರು ಆಲ್ಟರ್ನೇಟಿವ್ ಮಾಡಿಕೊಟ್ಟಿದ್ರೆ ನಾವೇ ಅಂಗಡಿಯನ್ನು ಬಿಟ್ಕೊಡ್ತೀವಿ. ನಮ್ಗೆ ಯಾವುದೇ ಸೂಚನೆಯನ್ನು ಕೊಡಿದ್ರೆ ಈ ರೀತಿ ಅಂಗಡಿಗಳನ್ನ ತೆರವು ಮಾಡಿದ್ರೆ ಹೇಗೆ ನಾವು ಜೀವನ ನಡೆಸೋದು ಹೇಗೆ ಅಂತ ಆಕ್ರೋಶ ಅವಶ್ಯಕತೆ ಕೊಟ್ಟಿದ್ದೀರಾ?